ಕವೆಂದು ಜಗದಲ್ಲಿ ಸಾರುತಿಹ ನಿಗಮ ಶ್ರುತಿ ಕೇಳಿ ಗುರುವೇ ನಾ ನಿಮ್ಮ ಪದಯುಗವ ಬನ್ನಿಪೆನೋ ಕೃಪೆಯಾಗು. ಹರನಿಂದಲಧಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಾ ನಿಮ್ಮ ಚರಣವನ್ನು ನುತಿಸುವೆನೋ ಕರುಣಾದಿಂದೆನಗೆ ಕೃಪೆಯಾಗು. ಪ್ರಾತಸ್ಮರಣೀಯ ಜಗದ್ಗುರು ಸಿದ್ಧಾರೂಢರ ಶಿವರಾಮಾವಧೂತರ ಪವಿತ್ರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಶಿವಶರಣಾನಂದರ ಬಸವಾನಂದಜ್ಜನವರ ಪವಿತ್ರ ಪಾದಾರವಿಂದಗಳಲ್ಲಿ ನತಮಸ್ತಕನಾಗಿ ವೇದಾಂತ ವೇದಿಕೆಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಗುರು ಸಾರ್ವಭೌಮ ಸಾಧು ಚಕ್ರವರ್ತಿ ನಿರಾಭಾರಿ ಸದ್ಗುರುವಿನ ಶ್ರೀ ಚರಣಗಳಿಗೆ ಹಣೆಮಣೆದು ಶ್ರೀಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಸದ್ಗುರು ವಿದ್ಯಾನಂದ ಭಾರತಿ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೂ ವಂದಿಸಿ, ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಸಕಲ ಪರಮ ಪೂಜ್ಯರ ಚರಣಾರವಿಂದಗಳಿಗೂ ವಂದಿಸಿ, ಈ ಶ್ರೇಷ್ಠವಾದ ಮಾನವ ಜನ್ಮವನ್ನು ಪಾವನ ಮಾಡಿಕೊಳ್ಳಬೇಕೆಂಬ ಸದ್ಬುದ್ಧಿಯಿಂದ ಸದ್ಗುರುನಾಥನ ಬಳಿಗೆ ಬಂದಿರತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಪುಣ್ಯಾತ್ಮರೇ, ಇಲ್ಲಿಯ ಪರ್ಯಂತರ ನಿಜಗುಣ ಶಿವಯೋಗಿಗಳ ಒಂದು ಪದ್ಯವನ್ನು ಉಪದೇಶ ಮಾಡ್ತಾ ಬಂದರು ಎಲ್ಲ ಮಹಾತ್ಮರು. ಅದ್ಯಾವುದು ಅಂತಂದರೆ, ಸುಮ್ಮನಾಗದು ಅರಿವಿನಿಂದಲೇ ಮುಕ್ತಿ, ನೆಮ್ಮಿಲೇಶನಿಸುವ ಗುಣಗಣವಿಲ್ಲದವನಿಗೆ. ಮೋಕ್ಷ ಅಂತಂದರೆ ಶಾಶ್ವತವಾದಂಥ ಸುಖ, ಅದು ಅರಿವಿನಿಂದಲೇ ಪ್ರಾಪ್ತಿಯಾಗ್ತದೆ. ಜ್ಞಾನದಿಂದಲೇ ಮೋಕ್ಷ. ಜ್ಞಾನೇನ ಮುಕ್ತಿ ನತು ಪೂಜ್ಯನೇನ ಅಂತ ಹೇಳಿದರು. ಅದು ಅರಿವಿನಿಂದಲೇ ಆಗ್ತದೆ. ಆದರೆ ಆ ಅರಿವು, ಆ ಜ್ಞಾನ ಅನ್ನುವಂಥದ್ದು ಅದು ಸುಮ್ಮನೆ ಆಗ್ತದೆ ಏನು? ಶ್ರೇಷ್ಠವಾದಂಥ ಇಂಥ ಸದ್ಗುಣಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲಾರದೆ ಆ ಜ್ಞಾನ ಪ್ರಾಪ್ತಿ ಆಗೋದಿಲ್ಲ. ಅಜ್ಞಾನ ಇಲ್ಲದೆ ಮೋಕ್ಷ ಆಗೋದಿಲ್ಲ. ಅದಕ್ಕಾಗಿ ಹೇಳಿದರು ಶಂಕರಾಚಾರ್ಯರು, ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನ ಮತವಾ ದಾನಂ ಜ್ಞಾನವಿಹೀನ ಸರ್ವಮತೇನ ಮುಕ್ತಿರ್ನ ಭವತಿ ಜನ್ಮಶತೇನ. ನೀನು ಎಷ್ಟು ತೀರ್ಥಯಾತ್ರೆಗಳನ್ನು ಮಾಡಿದರೂ ಕೂಡ ನಿನಗೆ ಜ್ಞಾನ ಇಲ್ಲ ಅಂತಂದರೆ 100 ಜನ್ಮಗಳಾದರೂ ಕೂಡ, ಎಷ್ಟು ಜನ್ಮಾಂತರಗಳನ್ನು ಕಳೆದರೂ ಕೂಡ ಆ ಮೋಕ್ಷ ಪ್ರಾಪ್ತಿ ಆಗುವುದಿಲ್ಲ ಅಂತ ಹೇಳಿದರು ಶಂಕರಾಚಾರ್ಯರು. ಆದರೆ ಆ ಜ್ಞಾನ, ಅರಿವು ಅನ್ನತಕ್ಕಂಥದ್ದು ಸುಮ್ಮನೆ ಆಗ್ತದೇನು ಅಂತಂದ್ರೆ ಆಗೋದಿಲ್ಲ ಅಂತಾರೆ ನಿಜಗುಣ ಶಿವಯೋಗಿಗಳು. ಅದಕ್ಕಾಗಿ ಅವರು ಕೆಲವೊಂದು ಕಡೆ ಹೇಳ್ತಾ ಬಂದಿದ್ದಾರೆ, ಸುಮ್ಮನಾಗದು ಅಂತೇಳಿ ಭಾಳ ಸಲ ಹೇಳಿದ್ದಾರೆ ನಿಜಗುಣರು. ಸುಮ್ಮನಾಗದು ವಿಧಿಯೊಳೊಂದದೆ ಮುಕ್ತಿ, ಇದು ನಿತ್ಯವಿದು ಅನಿತ್ಯವೆಂಬುದನ್ನು ಅರಿಯದೆ, ಹೃದಯದ ಭೋಗೇಚ್ಛೆ ತೊರೆಯದೆ, ವದವಿ ಶಮಾಧಿ ಸಾಧನವಾರು ನೆರೆಯದೆ, ಸದ್ಗತಿ ಆಶೆಯೊಳು ಉರಿಯದೆ ಸುಮ್ಮನಾಗದು ಅಂತ ಹೇಳಿದರು. ಅಲ್ಲಿ ವಿವೇಕ ವೈರಾಗ್ಯಗಳು ಇಲ್ಲದೆ ಸುಮ್ಮನೆ ಆಗೋದಿಲ್ಲ ಅಂತ ಹೇಳಿದರು ಜ್ಞಾನಸ್ಥಳದಲ್ಲಿಯೂ ಕೂಡ. ಆಮೇಲೆ ಮುಕ್ತಿ ಕಾಂತೆಯ ರತಿ ಸುಮ್ಮನಾಗುವುದೇ, ಪರಯುಕ್ತಿ ಅರಿದು ಕೂಡುವವರಿಗೆ ಅಲ್ಲದೆ ಇಂತು, ಶ್ರುತಿ ಗುರು ಸಕರ ಅನುಕೂಲವಿಲ್ಲದೆ, ಮಾಯಾಸತಿಯ ಮುನ್ನಿನ ಮೋಹವಳಿಯದೆ, ಮತಿಲಯದೆ ಕಾಂತದೆಡೆ ಸಮಣಿಸದೆ, ಮುಕ್ತಿ ಕಾಂತೆಯ ರತಿ ಸುಮ್ಮನಾಗುವುದೇ. ಮುಕ್ತಾಂಗನೆ, ಮುಕ್ತಿ ಕಾಂತೆ ಅಂತಂದರು ಅಲ್ಲಿ ನಿಜಗುಣರು. ಮುಕ್ತಾಂಗನೆ ಅನ್ನತಕ್ಕಂಥವಳು ಸುಮ್ಮನೆ ಮಾಲೆ ಹಾಕ್ತಾಳೇನೋ? ಶ್ರೀರಾಮಚಂದ್ರನಿಗೆ ಸೀತಾ ಸುಮ್ಮನೆ ಮಾಲೆ ಹಾಕಿದಳೇನೋ ಸ್ವಯಂವರದೊಳಗೆ? ಎಷ್ಟೋ ರಾಜರು ಬಂದಿದ್ರಲ್ಲ, ರಾಮನಿಗೆ ಯಾಕೆ ಮಾಲೆ ಹಾಕ್ಬೇಕ ಅಂತ ಕೆಲಸ ಮಾಡಿದವ ಶ್ರೀರಾಮಚಂದ್ರ.
ಭೂವಿಭಾರವಾಗಿರ್ತಕ್ಕಂಥ ಶಿವಧನುಸ್ಸನ್ನು ಎತ್ತಿ ಮುರಿದ. ಅವಾಗ ಸೀತೆ ಅವನಿಗೆ ಆ ಮಾಲೆಯನ್ನು ಹಾಕಿದಳು. ಹಾಗೆ ಆ ಮುಕ್ತಿ ಕಾಂತೆಯ ರತಿ ಮುಕ್ತಾಂಗನೆ ಅಂತಕ್ಕಂಥವಳು ನಿನಗೆ ಸುಮ್ಮನೆ ಒಲಿತಾಳೇನು ಅಂತಂದರೆ ಇಲ್ಲ ಅಂತರ ನಿಜಗುಣರು. ಶ್ರುತಿ ಗುರು ಸಖರ ಅನುಕೂಲವಿಲ್ಲದೆ ಮಾಯಾಸತಿಯ ಮುನ್ನಿನ ಮೋಹ ಒಳಿಯದೆ ಮತಿಲಯದೆ ಕಾಂತದೆಡೆ ಸಮನಿಸದೆ ಮುಕ್ತಿ ಕಾಂತೆಯ ರತಿ ಸುಮ್ಮನಾಗುವುದೇ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಪಡೆಯದೆ ಮನುಜ ಅಂತನೂ ಕೇಳಿದರು ನಿಜಗುಣರು. ಅದಕ್ಕಾಗಿ ಮೋಕ್ಷ ಅನ್ನತಕ್ಕಂಥದ್ದು ನಾವು ಪ್ರಯತ್ನ ಮಾಡಲಾರದೇನೆ ನನ್ನ ದೈವದಾಗಿದ್ರೆ ಆಗಲಿ, ಭಗವಂತ ಕೊಟ್ರ ಆಗಲಿ ಅಂತಂದ್ರೆ ಹಂಗೆ ಆಗ್ತದೆ ಏನು ಅಂತಂದರೆ ಅದು ಸಾಧ್ಯವಿಲ್ಲ. ಸಾಧನೆಯನ್ನು ಮಾಡಲಾರದೆ ಸಾಧ್ಯವಾದ ವಸ್ತು ಪ್ರಾಪ್ತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಸಿದ್ಧಸ್ಯ ಲಕ್ಷಣಾನಿ ಸಾಧಕಸ್ಯ ಸಾಧನಾನಿ ಅಂತ ಹೇಳ್ತಾರೆ. ಸಿದ್ಧನ ಲಕ್ಷಣಗಳು ಸಾಧಕನಿಗೆ ಸಾಧನೆ ಆಗಿದ್ದವು. ಅದಕ್ಕೋಸ್ಕರವಾಗಿ ಒಂದು ಕಡೆ ಒಂದು ಮಾತು ಬರ್ತದ, ಕನಸಿನೋಳ್ ಅಮೃತವಂ ಕೊಂಡರೆ ಅಮರತ್ವ ತನಗಿಲ್ಲದಂತೆ, ಸಕ್ಕರೆಯ ಸ್ತುತಿ ಮಾತ್ರದಿಂ ಜೀವ್ಯೆಯು ಸಿಯಾಗದಂತೆ, ಜ್ಯೋತಿಯ ನೆನಹು ಮಾತ್ರದಿಂ ಕತ್ತಲೆಯು ಹೋಗದಂತೆ, ಧನ್ವಂತರಿಯ ಸ್ಮರಣ ಮಾತ್ರದಿಂ ರೋಗವು ನಾಶವಾಗದಂತೆ, ಮುಕ್ತಿ ಎಂದು ಮುಕ್ತನಾಗದಿಹ ಮುಮುಕ್ಷುವಿಗೆ ಮೋಕ್ಷಸ್ಯ ಮೂಲಂ ಜ್ಞಾನಂ, ತಸ್ಯ ಪಂಚಾಕ್ಷರಿ ಮಂತ್ರೋ ಮೂಲ ಗುರುರ್ವಚ ಎಂದು ಶ್ರುತಿ ಸಾರುತ್ತಿದೆ. ಶ್ರುತಿ ಹೇಳ್ತಾ ಇದೆ ಈ ಮಾತನ್ನು. ಏನಂತಂದ್ರೆ ಕನಸಿನೊಳಗೆ ಅಮೃತ ತಗೊಂಡ್ರೆ ಅಮರತ್ವ ಪ್ರಾಪ್ತಿ ಆಗ್ತತೇನ? ಇಲ್ಲ. ಕತ್ತಲದೊಳಗೆ ಕುಂತು ಬೆಳಕು ಬೆಳಕು ಸಿಗ್ತದೆ? ಇಲ್ಲ. ದೀಪ ಹುಡುಕಬೇಕು, ಎಣ್ಣೆ ಹಾಕಬೇಕು, ಬತ್ತಿ ಹಾಕಬೇಕು, ದೀಪ ಹಚ್ಚಬೇಕು, ಅವಾಗ ಬೆಳಕು ಅಲ್ಲ. ಆಮೇಲೆ ನಮಗೆ ರೋಗ ಏನಾದರೂ ಬಂದಿತ್ತಂತಂದ್ರೆ ಡಾಕ್ಟ್ರ್ ಅನ್ಕೊಂಡು ಮನೆಯಾಗ ಕುಂತ ರೋಗ ಹೋಗ್ತತೇನೋ? ಡಾಕ್ಟ್ರ್ ಹತ್ರ ಹೋಗಬೇಕು, ದುಡ್ಡು ಕೊಡಬೇಕು, ಔಷಧ ತಿಂದ್ರೆ ರೋಗ ಹೋಗ್ತದ. ಅದರಂತೆ ಸಕ್ರಿ ಅನ್ಕೊಂತ ಕುಂತ್ರೆ ನಾಲಿಗೆ ರುಚಿ ಆಗ್ತತೇನೋ? ಆಗೋದಿಲ್ಲ. ಈ ದೃಷ್ಟಾಂತಗಳನ್ನು ಕೊಟ್ಟು ಹೇಳ್ತಾರವರು. ಅದರಂತೆ ನೀನು ಮುಕ್ತಿ ಅನ್ಕೊಂಡು ಕುಂತ್ರ ಮುಕ್ತಿ ಆಕೈತೇನೋ? ಆ ಮುಕ್ತಿಯ ಸಾಧನೆಗಳನ್ನು ಮಾಡಲಾರದೆ ಆಗ್ತತೇನೋ ಅಂತಂದ್ರೆ ಅದು ಸಾಧ್ಯವಿಲ್ಲ. ಅದು ಶ್ರೇಷ್ಠವಾದಂಥ ಒಬ್ಬ ಯೋಗ್ಯ ಅಧಿಕಾರಿಗೆ ಸಾಧ್ಯ. ಅದು ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನ ವೈಕ್ಷತ್ ಅವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಹೊರಮುಖವಾಗಿರ್ತಕ್ಕಂಥ ಮನಸ್ಸು ಇಂದ್ರಿಯಗಳನ್ನು ಸ್ವಾಧೀನ ಮಾಡಿಕೊಂಡು ಯಾವನೋ ಒಬ್ಬ ಧೀರನಾದಂಥವನು, ಯಾವನೊಬ್ಬ ಧೀರ ಪುರುಷ ಅದನ್ನು ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥವನಾಗಿದ್ದಾನೆ ಅಲ್ಲ. ಸಿದ್ಧಾರೂಢ ಅದನ್ನು ಬೆಣ್ಣ ಹತ್ತಿ ಹೋಗಿದ್ರು ಒಂದಿಬ್ಬರು, ಸೋಮ ಭೀಮ ಅನ್ನತಕ್ಕಂಥವ್ರು. ಅವ್ರಿಗೇನು ಗುರುನೂ ಪ್ರಾಪ್ತಿ ಆಗಲಿಲ್ಲ, ಗುರು ಸೇವೆನೂ ಮಾಡೋದಾಗಲಿಲ್ಲ. ಮತ್ತು ತಿರುಗಿ ಮನೆಗೆ ಬಂದ್ರವ್ರು. ಏನು ಅಂಥವ್ರಿಗೆ ಆಕೈತೆ? ಹೇಡಿಗಳಿಗೆ ಆಕೈತೇನದ? ಆಗೋ ಮಾತಲ್ಲ ಯಪ್ಪ, ನಮಗೆ ಮನೆಗೆ ಕಳಿಸಿಬಿಡು ಅಂತಂದ್ರೆ ಅವ್ರು ಸೋಮ ಭೀಮ ಅನ್ನುವಂಥ ಗೆಳೆಯರ ಅವರು ನಾವು ನೀನು ಕೂಡ ಬರ್ತೇವಂತ ಹೊರಟಿದ್ರು ಗುರುಶೋಧನೆಗೆ. ಅವ್ರಿಗೆ ಅದು ಕೆಲಸ ಆಗಲಿಲ್ಲ. ಅದಕ್ಕಾಗಿ ನಿಜಗುಣ ಶಿವಯೋಗಿಗಳು ವಿವೇಕ ಚಿಂತಾಮಣಿ ಎಂಬ ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ, ಶ್ರವಣ ಮನನ ನಿಧಿಧ್ಯಾಸನಗಳಿಗೆ ಸತ್ಶ್ರೋತ್ರಿಯನೇ ಅಧಿಕಾರಿ ಎಂದು ಪೇಳದೊಡಂ. ಬ್ರಹ್ಮಜ್ಞಾನ ಸಾಧ್ಯವಾದ ಮೋಕ್ಷವು ಜಾತ್ಯಾದಿ ನಿರ್ಬಂಧಗಳಿಲ್ಲದೆ ಪರಿಪಕ್ವಾಂತಕರಣೈಕ್ಯ ಲಭ್ಯವಾಗಿರುವುದರಿಂದ ಸಾಧನ ಚತುಷ್ಟಯ ಸಂಪನ್ನನಾದವನೇ ಬ್ರಹ್ಮವಿದ್ಯೆಗೆ ಅಧಿಕಾರಿ ಎಂದು ಸಿದ್ಧಾಂತಿತವಾಗಿರುಕುಂ ಅಂದರು ನಿಜಗುಣ ಶಿವಯೋಗಿಗಳು. ಈ ರೀತಿ
ವ್ಯಾಖ್ಯಾನವನ್ನು ಕೊಟ್ಟರು ನಿಜಗುಣರು. ಇದು ಯಾರಿಗೆ ಸಾಧ್ಯ ಅಂತಂದರೆ ಪರಿಪಕ್ವಾಂತಕರಣೈಕ್ಯ ಲಭ್ಯವಾಗಿರುವುದರಿಂದ, ಯಾರ ಹೃದಯ ಶುದ್ಧಿಯಾಗಿದೆಯೋ, ಯಾರ ಅಂತಃಕರಣ ಶುದ್ಧಿಯಾಗಿದೆಯೋ ಅಂಥವರಿಗೇ ಇದು ಸಾಧ್ಯ. ಅದಕ್ಕಾಗಿ ಪರಿಪಕ್ವ ಹೃದಯವಲ್ಲದ ಮಂದಮತಿ ಮನುಜಂಗೆ ಬರಿದೆ ಬೋಧಿಪೆನೆಂಬ ಭ್ರಮೆ ಏಕೆ ಮರುಳೇ ಅಂತ ಹೇಳ್ತಾ ಬಂದರು ನಿಜಗುಂಡ್ರು. ಇನ್ನೊಂದು ಕಡೆ ಮತಿಯುಂಟೆ ಜಡರಿಗೆ ಬುದ್ಧಿ ಐತೇನು ಅಜ್ಞಾನಿಗಳಿಗೆ ಅಂತಾರವರು ನಿಜಗುಣರು. ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿ ನೀನೇ ಸುಕೃತಿ ಪೇಳುವೆನ್ನು ಕೇಳು, ನೀನು ಪುಣ್ಯವಂತಳು, ಅದಕ್ಕಾಗಿ ನಿನಗೆ ಹೇಳ್ತೇನೆ ಕೇಳು ಅಂತ ಯಾಜ್ಞವಲ್ಕ್ಯರು ಮೈತ್ರಿಗೆ ಹೇಳಿದ ಮಾತಿದು. ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಅವರು, ಸುದತಿ ಕೇಳ್ ಈ ವಿಶ್ವದೊಳಗಿಂತು ನಿನ್ನಂತೆ ಪದಪಿಂದ ಕೇಳದವರಾರುಂಟು, ಸದಮಳಾನಂದಾತ್ಮ ಪದ ಮುಕ್ತಿ ಪುಣ್ಯವಿಲ್ಲದವರಿಗೆ ಎಂತೂ ದೊರಕೊಳಗು. ಅದು ಪುಣ್ಯ ನಿಷ್ಕಾಮ ಪುಣ್ಯ, ವರಪುಣ್ಯ ಇಲ್ಲದಂಥವರಿಗೆ ಅದು ಹೆಂಗೆ ಪ್ರಾಪ್ತಿಯಾಗ್ತದ ಅಂತ ಅಲ್ಲಿ ಉಪದೇಶವನ್ನು ಮಾಡಿದಾರ. ಅದಕ್ಕಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರ, ಗುಣ ಇಲ್ಲದ ಏನಪ್ಪ ಅಂತಂದ್ರೆ ಸುಮ್ಮನಾಗೋದು, ಅರಿವಿನಿಂದಲೇ ಮುಕ್ತಿ, ನೆಮ್ಮಿಲೇಶನಿಸುವ ಶ್ರೇಷ್ಠವಾದಂಥ ಗುಣಗಳು ಇಲ್ಲದಂಥವನಿಗೆ ಅಲ್ಲಿ ಹೇಳಿದರು. ಮೊಟ್ಟ ಮೊದಲಿಗೇನ ಗುರುಪಾದ ಸೇವೆ. ಈ ಗುರು ಸೇವೆ ಮಾಡುವಂಥ ಒಂದು ಬುದ್ಧಿ ನಮ್ಮಲ್ಲಿ ಇದ್ದರೆ ಮುಂದಿನ ಎಲ್ಲ ಗುಣಗಳು ಕೂಡ ಪ್ರಾಪ್ತಿ ಆಗೇ ಆಗ್ತಾವ ಏನ್ರಿ. ಆ ಒಂದು ಒಳ್ಳೆ ಗುಣ ಇದ್ದರೆ ಸಾಕಂತ. ಅದಕ್ಕಾಗಿ ಮೊಟ್ಟ ಮೊದಲಿಗೆ ಗುರುಪಾದ ಸೇವೆ, ಶರಣರ ಸಂಘ, ಕರುಣ, ವಿನಯ, ನಿಜ ಸಮಯ ನಿಷ್ಠೆ, ವಿರತಿ, ವಿವೇಕ, ವರ ಭಕ್ತಿ ನೀತಿಗಳ ಬಲವಿಲ್ಲದವನಿಗೆ, ಸತ್ಯ ಧರ್ಮ ವರಭಕ್ತಿ ನೀತಿಗಳ ಬಲವಿಲ್ಲದವನಿಗೆ ಸುಮ್ಮನೆ ಆಗೋದಿಲ್ಲ ಇಂಥ ಗುಣಗಳು ಇಲ್ಲದೆ. ಅದಕ್ಕಾಗಿ ಈ ಭೂಮಿಯ ಮೇಲೆ ಅವತಾರವನ್ನು ತೊಟ್ಟು ಬಂದಿರತಕ್ಕಂಥ ಕೃಷ್ಣ ಪರಮಾತ್ಮ, ಶ್ರೀರಾಮಚಂದ್ರ, ಯಾರು ಬಲರಾಮ, ಸುಧಾಮ, ಇವರು ಕೂಡ ಗುರುನಾಥನ ಹತ್ತಿರ ಹೋಗಿ ಅಲ್ಲಿ ಸೇವೆಯನ್ನು ಮಾಡಿದರು, ಮೋಕ್ಷವನ್ನು ಹೊಂದಬೇಕಾಗಿತ್ತು ಅಂತಂದರೆ. ಅದಕ್ಕಾಗಿ ಬಸವಣ್ಣನವರು ಒಂದು ಮಾತು ಹೇಳಿದರು, ತರುಮರಾದಿಗಳಲ್ಲಿ ಹೋಗಿ ಅನಂತ ಕಾಲ ತಪವೀವುದನು, ಒಂದು ದಿನ ಗುರು ಚರಣ ಸೇವೆಯನ್ನು ಮಾಡಿದರೆ ಸಾಲದೆ ಅಂತಂದರು ಬಸವಣ್ಣನವರು. ನೀನು ಅನೇಕ ವರ್ಷಗಳ ಕಾಲ ಅಡವಿ ಅರಣ್ಯಕ್ಕೆ ಹೋಗಿ ಗಡ್ಡ ಬಿಟ್ಟು ಗುಡ್ಡ ಸೇರಿ ಕಣ್ಣು ಮುಚ್ಕೊಂಡು ಅಲ್ಲಿ ಗೆಡ್ಡೆ ಗೆಣಸು ತಿಂದು ತಪಸ್ಸು ಮಾಡೋದಕ್ಕಿಂತ ಮಣ್ಣ ಮುಟ್ಟಿ ಒಂದು ದಿನ ಗುರುಚರಣ ಸೇವೆಯನ್ನು ನೀವು ಮಾಡಿದಿ ಅಂತಂದ್ರೆ ಈ ತಪಸ್ಸು ಆ ತಪಸ್ಸಿಗೆ ಆ ತಪಸ್ಸು ಈ ತಪಸ್ಸಿಗೆ ಸಾಟಿ ಆಗುವುದಿಲ್ಲ ಅಂತಾರೆ ಬಸವಣ್ಣನವರು. ಇದು ಜಾಸ್ತಿ ಅನಿಸ್ಕೊಳ್ತದ. ಅದಕ್ಕಾಗಿ ಗುರು ಭಜನೆ, ಸುಕರ್ಮ ವೃತ್ತಿ, ಹರಣ ಪೂಜೆ, ಶರಣ ಸೇವೆ, ಪರಮ ಸಾತ್ವಿಕಂಗಳೆಂಟು ನೆರೆದು ನೆಲೆಸಿ ತನುವಿನಲ್ಲಿ ಮಾಡಲು ಇಲ್ಲವೇ ತಪವನು. ಆ ಗುರು ಸೇವೆ ಅನ್ನತಕ್ಕಂಥದ್ದು ಇದು ಒಂದು ತಪಸ್ಸು ಇದ್ದ ಹಾಗೆ. ಅದಕ್ಕೋಸ್ಕರವಾಗಿ ಗುರುಪಾದ ಸೇವೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತ ಹೇಳಿದ್ರಲ್ಲ, ಕೇಳಿರ್ಬೇಕಲ್ಲ ನೀವು. ನೂರಾರು ಪುರಾಣ ಓದಿದರಿಲ್ಲ, ಬೆರಳೊಳು ಜಪಮಾಲೆ ಎನಿಸಿದರಿಲ್ಲ, ಮರುಳನಾಗಿ ತಾ ತಿರುಗಿದರಿಲ್ಲ, ವ್ಯರ್ಥವಾಯಿತು ಭಕ್ತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತ ಹೀಗೆ ಒಂದು ಪದದಲ್ಲಿ ಹೇಳ್ತಾ ಬಂದಿದ್ದಾರೆ. ಅದಕ್ಕಾಗಿ ಅಂಥ ಗುಣಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲಾರದೆ ಶ್ರುತಿ ಉಪನಿಷತ್ತು ಕೂಡ ಒಂದು ಕಡೆ ಹೇಳ್ತಾ ಇದೆ. ಮುಂಡಕ ಉಪನಿಷತ್ತು, ನಾಯಮಾತ್ಮ ಬಲಹೀನೇನ ಲಭ್ಯೋ,
ನಾಯಮಾತ್ಮ ಪ್ರವಚನೇನ ಲಭ್ಯೋ ನ ಮೇಧಯಾನ ಬಹುನಾ ಶ್ರುತೇನ ಯಮೇ ವೈಶ್ಯವೃಣುತೆ ತೇನ ಲಭ್ಯ ಸ್ತಶೇಷ ಆತ್ಮ ವಿವೃಣುತೆ ತನುಂ ಸ್ವಾಂ ಅಂತಂದರೆ ನೀನು ಎಷ್ಟು ಪ್ರವಚನ ಮಾಡಿದ್ರು, ಎಷ್ಟು ಶ್ಲೋಕಗಳನ್ನು, ಎಷ್ಟು ವಚನಗಳನ್ನು ಕಂಠಪಾಠ ಮುಖೋದ್ಗತ ಮಾಡಿಕೊಂಡರೂ ಕೂಡ ನಿನಗೆ ಆತ್ಮಜ್ಞಾನ ಆಗೋದಿಲ್ಲ ಅಂತ ಹೇಳ್ತದೆ ಶ್ರುತಿ. ಮತ್ತು ಯಾರಿಗೆ ಆಗ್ತದೆ? ಮತ್ತು ಯಾರಿಗೆ ಆಗ್ತದೆ ಅಂತಂದ್ರೆ, ಯಾರಿಗೆ ಅದನ್ನು ಹೊಂದಬೇಕೆಂಬ ಉತ್ಕಟವಾದಂಥ ಇಚ್ಛೆ ಯಾರಿಗಿದೆಯಲ್ಲ ಅವರಿಗೆ, ತೀವ್ರ ಮುಮುಕ್ಷತ್ವ ಅಂತ ಕರೀತಾರಲ್ಲ, ಅಂಥವರಿಗೆ ಮಾತ್ರ ಸಾಧ್ಯ. ಅದಕ್ಕೋಸ್ಕರವಾಗಿ ಅಷ್ಟು ಸುಲಭ ಅಲ್ಲ. ಅದಕ್ಕಾಗಿ ಅಂಥ ಮೋಕ್ಷವನ್ನು ನಾವು ಹೊಂದಬೇಕಾಗಿತ್ತು ಅಂದರೆ ನಿಜಗುಣ ಶಿವಯೋಗಿಗಳು ಹೇಳಿದಂತೆ ಅಲ್ಲಿ ಹೇಳಿರುವಂಥ ಗುಣಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲಾರದೆ, ಅಂಥ ಸಾಧನೆಯನ್ನು ಮಾಡಲಾರದೆ ಆಗೋದಿಲ್ಲ ಅನ್ನುವ ಮಾತನ್ನು ನಿಜಗುಣ ಶಿವಯೋಗಿಗಳು ತಿಳಿಸಿದ್ದಾರೆ. ಇನ್ನು ಇದೇ ವಿಚಾರವನ್ನು ಮುಂದಿನ ಪೂಜ್ಯರು ತಿಳಿಸ್ತಾರೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ.